Students, welcome to Mokshika Academy. In this video, I am going to give information regarding PGCET examination 2024. ಇಂದಿನ ಒಂದು ವಿಡಿಯೋದಲ್ಲಿ PGCET 2024 ಯಾವಾಗ ಆಗುತ್ತೆ ಅಂತ ನಾನು ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ರೀತಿಯಂಥ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿಲ್ಲ. ಓಕೆ, ಸೊ PGCET ನೀವು KA ವೆಬ್ಸೈಟಿಗೆ ಹೋದರೆ ಅಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ಸನ್ನು ಕೊಟ್ಟಿಲ್ಲ. ಬಟ್ ನಾನು KA ಅಥಾರಿಟಿಗೆ ಕಾಲ್ ಮಾಡಿದ್ದೆ. ಸೊ ಆ ಕಾಲ್ ರೆಕಾರ್ಡಿಂಗ್ನ ಫಸ್ಟ್ ನಿಮಗೆ ಕೇಳಿಸ್ತೀನಿ. ನಿರ್ವಾಹಕರು ಈಗ ನಮಗೆಲ್ಲ ನಾವು SDM ಕಾಲೇಜಿನ your number is 1. ಹಲೋ ನಮಸ್ತೆ, ನಾವು SDM ಕಾಲೇಜಿಂದ ಮೈಸೂರಿಂದ. ಸರ್, ಇದು PGCET ಎಕ್ಸಾಮಿನೇಷನ್ ಏನಾದರೂ ಟೆಂಟೇಟಿವ್ ಡೇಟ್ಸ್? ಇಲ್ಲ ಸರ್, ಇದು ಆಗಸ್ಟ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಮಾಡಬೇಕು ಅಂತ ಇದ್ದಾರೆ. ಓಕೆ ಓಕೆ, ಪ್ರಾಬ್ಲಿ ನೆಕ್ಸ್ಟ್ ವೀಕಲ್ಲಿ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಸೊ ಅವ್ರು ಹೇಳಿರೋ ಪ್ರಕಾರ ಆಗಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಂತ ಹೇಳಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದ್ರೆ ಯಾವಾಗಲೂ ಸ್ಯಾಟರ್ಡೆ ಸಂಡೇನೇ ಮಾಡೋದು ಇದನ್ನು. ಓಕೆ, ಸ್ಯಾಟರ್ಡೆ ಸಂಡೇನೇ ನಡೆಯುತ್ತೆ, ಅದು ಕೂಡ ಆಫ್ಲೈನ್ ನಡೆಯುತ್ತೆ. ಓಕೆ, ಆಫ್ಲೈನ್ ನಡೆಯುತ್ತೆ. ಸೊ ಯಾವ ಡೇಟಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗ್ಲಿಕ್ಕಲ್ಲ. ಸೊ ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕು ಮೇ ಬಿ ದೇರ್ ಇಸ್ ಅ ಚಾನ್ಸಸ್. ಸೊ ಹಾಗಾಗಿ ಯಾರ್ಯಾರು ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ವೋ, ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವ್ಯಾವ ವಿದ್ಯಾರ್ಥಿಗಳ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಇನ್ನೂ ಮುಗ್ದಿಲ್ಲ, ಸೊ ಅವ್ರಿಗೆಲ್ಲ ನಾನು ಒಂದು ಗೂಗಲ್ ಫಾರ್ಮ್ನ ಕೆಳಗಡೆ ಹಾಕ್ತೀನಿ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಗಿದೆಯಾ ಇಲ್ವಾ, ಯಾವ ಯೂನಿವರ್ಸಿಟಿ, ಈ ಒಂದು ಇನ್ಫಾರ್ಮೇಷನ್ನ ದಯವಿಟ್ಟು ಫಿಲ್ ಮಾಡಿ. ಸೊ ದಟ್ ನಾವು KA ಅಥಾರಿಟಿಗೆ ಕೂಡ ಅದನ್ನು ಸಲ್ಲಿಸ್ಬೋದು. ಸೊ ನಾನು ಗೂಗಲ್ ಫಾರ್ಮು ಒಂದು ಈವ್ನಿಂಗ್ ಮೇಲೆ ಹಾಕ್ತೀನಿ. ಬಟ್ ಈಗ ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ, ಇಲ್ಲ ಅಥವಾ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ಸಾಕು. ಸೊ ಯಾವ್ಯಾವ ಯೂನಿವರ್ಸಿಟಿಲಿ ಆಗಿಲ್ಲ ಅನ್ನೋದನ್ನು ವಿ ಕ್ಯಾನ್ ಶೋ ಇಟ್ ದಿ KA ಅಥಾರಿಟಿ. ಯಾರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಆಗಸ್ಟ್ ಸೆಕೆಂಡ್ ವೀಕ್ ಅಂತಲೇ ಹೇಳಿದ್ದಾರೆ. ಮೇ ನಾಟ್ ಬಿ ಅಂತಲೂ ಹೇಳ್ಬೋದು. ಬಟ್ ಆ್ಯಸ್ ಪರ್ ದ ಅವರು ಅಗೇನ್ ಆ್ಯಂಡ್ ಅಗೇನ್ ಚೇಂಜ್ ಮಾಡಲಿಕ್ಕಿಲ್ಲ. ಓಕೆ, ಸೊ ಹಾಗಾಗಿ ಇನ್ನೂ 1 ಮಂತ್ ಟೈಮ್ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರ್ಯಾರು ಎಕ್ಸಾಮಿನೇಷನ್ ಇದ್ದರೆ ಇದಕ್ಕೂ ಕೂಡ 1 hour to 2 hours ಟೈಮನ್ನು ಕೊಡಿ. ಸೊ ನಿಮ್ಮ ರೆಗ್ಯುಲರ್ ಎಕ್ಸಾಮಿನೇಷನ್ಸ್ ಕೂಡ ನೀವು ಓದ್ಕೊಂಡು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಮುಂದಿನ ಒಂದು ಅಪ್ಡೇಟ್ಸನ್ನು ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು.